ಜೆಡಿಎಸ್ ಪಕ್ಷವನ್ನ ಸಂಘಟನೆ ಮಾಡಲು ಮುಂದಾದ ನೂತನ ಅಧ್ಯಕ್ಷ ದಯಾನಂದ ಮೂರ್ತಿ. ಹೌದು ವೀಕ್ಷಕರೇ, ಬೆಂಗಳೂರು ಉತ್ತರ ಜಿಲ್ಲೆ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನೂತನ ಅಧ್ಯಕ್ಷರಾದ ದಯಾನಂದ ಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಪಕ್ಷ ಸಂಘಟನೆ ಮಾಡಲು ಪೂರ್ವಭಾವಿ ಸಭೆಯನ್ನು ಬಸವೇಶ್ವರ ನಗರದಲ್ಲಿರುವ ಖಾಸಗಿ ಹೋಟೆಲ್ನಲ್ಲಿ ನೂತನ ವಾರ್ಡ್ ಅಧ್ಯಕ್ಷಗಳ ಸಭೆಯನ್ನ ಕರೆಯಲಾಗಿತ್ತು. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ವಿವಿಧ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಲು ಸಭೆಯಲ್ಲಿ ಚರ್ಚಿಸಿ ಮಂಡಿಸಲಾಯಿತು. ನೂತನ ಅಧ್ಯಕ್ಷ ದಯಾನಂದ ಮೂರ್ತಿ ಮಾತನಾಡಿ, ನಮ್ಮ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮಾಡಲು ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಮಸ್ಯೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವ ಉಚಿತ ಸೇವೆಯನ್ನು ಒದಗಿಸಲು ಶೀಘ್ರದಲ್ಲೇ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಕಚೇರಿಯನ್ನ ತೆರೆಯಬೇಕಾಗಿದೆ. ಚುನಾವಣೆ ಬಂದಾಗ ಮಾತ್ರ ಎಚ್ಚೆತ್ತರೆ ಉಪಯೋಗ ಇಲ್ಲ. ಸಂಘಟನೆಗೆ ಶಕ್ತಿ ತುಂಬಿ ಜನರ ಜೊತೆ ಇದ್ದರೆ ಚುನಾವಣೆಯಲ್ಲಿ ಪ್ರಬಲ ಪೈಪೋಟಿ ನೀಡಬಹುದು. ಇಲ್ಲವಾದರೆ ನಮ್ಮ ಶ್ರಮ ವ್ಯರ್ಥವಾಗುತ್ತದೆ. ನಾಯಕನಾಗುವ ಕನಸು ಇದ್ದರೆ ಸಾಲದು, ಅದಕ್ಕೆ ಮೂಲ ಬಂಡವಾಳ ಪಕ್ಷ ಸಂಘಟನೆ. ನಮ್ಮ ಕ್ಷೇತ್ರ ಮತಗಟ್ಟೆ ವಾರ್ಡು ಕೇಂದ್ರಗಳಲ್ಲಿ ಸಂಘಟನೆ ಬಲಪಡಿಸಿ ಸದಸ್ಯತ್ವ ಅಭಿಯಾನವನ್ನ ವೇಗವಾಗಿ ನಡೆಸಬೇಕು ಎಂದು ವಾರ್ಡ್ ಅಧ್ಯಕ್ಷಗಳಿಗೆ ಮನವಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಶಕ್ತಿ ಗಣಪತಿ ನಗರ ವಾರ್ಡ್ ಅಧ್ಯಕ್ಷರಾದ ಸುರೇಶ್ ಗೌಡ, ಶಂಕರಮಠ ವಾರ್ಡ್ ಜೆಡಿಎಸ್ ಅಧ್ಯಕ್ಷರಾದ ಎಂ ಶ್ರೀನಿವಾಸ್, ಮಹಾಲಕ್ಷ್ಮೀಪುರಂ ವಾರ್ಡ್ ಜೆಡಿಎಸ್ ಅಧ್ಯಕ್ಷರಾದ ಶಿವಕುಮಾರ್ ಬಾಬಿ, ವೃಷಭಾವತಿ ನಗರ ವಾರ್ಡ್ ಅಧ್ಯಕ್ಷರಾದ ಜಗದೀಶ್, ಮಾರಪ್ಪನಪಾಳ್ಯ ವಾರ್ಡ್ ಅಧ್ಯಕ್ಷ ಕೃಷ್ಣಪ್ಪ, ನಾಗಪುರ ವಾರ್ಡ್ ಅಧ್ಯಕ್ಷ ಪ್ರಕಾಶ್, ಕ್ಷೇತ್ರದ ಒಬಿಸಿ ಅಧ್ಯಕ್ಷರಾದ ಮಂಜುನಾಥ್, ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ ಕೆಎಸ್ ಲವಕುಮಾರ್, ಕ್ಷೇತ್ರದ ಮಹಿಳಾ ಘಟಕಗಳ ಅಧ್ಯಕ್ಷರಾದ ಮಂಜುಳಾ, ಯಶೋಧ, ಸೆಲ್ವಿ, ನಾಗರಾಜು, ಗೀತಾ ಉಪಸ್ಥಿತರಿದ್ದರು. ವಾರ್ಡಾಧ್ಯಕ್ಷರೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಈಗ ಅವರು ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷರಾಗಿ ಅವರು ಒಂದು ಕೃತಜ್ಞತೆ ಸಲ್ಲಿಸಬೇಕು ಕ್ಷೇತ್ರಕ್ಕೆ ಮತ್ತು ವಾರ್ಡ್ ಅಧ್ಯಕ್ಷರಿಗೆ, ಪ್ರತಿಯೊಂದು ಇಂಗುವರೆಗೂ ಸಹ ಒಂದು ಕೃತಜ್ಞತೆ ಸಲ್ಲಿಸುವಂಥ ಕಾರ್ಯಕ್ರಮ ಮಾಡೋಣ ಅಂತೇಳಿ ತಮ್ಮ ಸಲಹೆಗಳನ್ನ, ತಮ್ಮ ಅಭಿಪ್ರಾಯಗಳನ್ನ ಯಾವ ರೀತಿ ಮಾಡಬೇಕು, ಕೃತಜ್ಞತೆ ಸಮಾರಂಭ ಒಂದು ಒಳ್ಳೆ ಒಂದು ಮೆಸೇಜ್ ಕೊಡಬೇಕು ಕ್ಷೇತ್ರಕ್ಕೆ. ಆ ರೀತಿ